ಎಲ್ಲರಿಗೂ ನಮಸ್ಕಾರ. ಒಂದು ದೋಸೆ ನಾಷ್ಟ ಮಾಡೋದು ತೋರಿಸ್ಕೊಡ್ತೀನಿ ನಾನು, ಯಾವ ಥರ ರೆಸಿಪಿದು. ಬೇರೆ ಥರನೇ ದೋಸೆ ನೋಡಿ. ದೋಸೆ ಅಕ್ಕಿನೇ ಅದು, ಮುಕ್ಕಾಲು ಕಪ್ ಇದೆ. ಈ ಥರ ಕಪ್ಪಲ್ಲಿ 1/4 ಕಪ್ಪು ಹೆಸರುಬೇಳೆ, ಅರ್ಧ ಕಪ್ಪು ಕಾಬೂಲಿ ಚೆನ್ನ, ಮೆಂತ್ಯಕಾಳು ಒಂದು 1/4 ಸ್ಪೂನ್ ಹಾಕಿದ್ದೀನಿ. ಮೆಂತ್ಯಕಾಳು ಕೆಳಗಡೆ ನೋಡಿದ್ರಲ್ಲ, ಇಷ್ಟು ಇವಾಗ ನೀಟಾಗಿ ತೊಳೆದ್ಬಿಟ್ಟು ನೆನೆ ಇಡಬೇಕು. 5 ಅವರ್ ನೆನಿಬೇಕಿದು. 4ರಿಂದ 5 ಅವರ್ ನೆನಿಬೇಕು ಚೆಂದಾಗೆ. 4ರಿಂದ 5 ಅವರ್ ನೆನೆಯಲೇಬೇಕು. ಇಲ್ಲಾಂದರೆ ನೀವು ನೈಟಲ್ಲಿ ಕೂಡ ನೆನೆಸಿಡ್ಬೋದು. ಬೆಳಗ್ಗೆ ರುಬ್ಬಿಟ್ಟು ಡೈರೆಕ್ಟಾಗಿ ಮಾಡೋ ಥರ ಇವಾಗಿದು ನೆನೆಯಬೇಕು. ಚೆನ್ನಾಗಿ ನೆಂದಿದೆ. 2ರಿಂದ 3 ಅವರ್ ನೆನೆಸಿಟ್ಟಿರೋದು. 3 ಅವರ್ 4 ಅವರೇ ಇಟ್ಟಿದ್ದೀನಿ ನಾನು. ಚೆನ್ನಾಗಿ ನೆಂದಿದೆ. ಇವಾಗ ಚಿಕ್ಕದಿದು ಕಪ್ಪು ನೋಡ್ರದ, ಕಟೋರಿ ಚಿಕ್ಕದಿದು ಬಟ್ಲು, 1/4 ಬಟ್ಲಿದೆ. ಇದರಲ್ಲಿ ಚೆನ್ನಾಗಿ ಇದರಲ್ಲೇ ಹಾಕ್ಬಿಟ್ಟು ತೊಳೆದು ನೀಟಾಗಿ ಈ ನೀರು ಚೆಲ್ಲಿಬಿಟ್ಟು ನಾವು ತೊಳೆಯೋಷ್ಟೊತ್ತಿಗೆ ಅದು ಅವಲಕ್ಕಿ ನೆಂದೋಗ್ಬಿಡುತ್ತೆ. ಇವಾಗ ನೀರೆಲ್ಲ ಬಗ್ಸಿ ಇಟ್ಕೊಂಡಿದ್ದೀನಿ ನೋಡಿದ್ರೆ. ಅವಲಕ್ಕಿ ಎಲ್ಲ ನೆಂದಿರುತ್ತಿದ್ದು. ಇವಾಗ ಮಿಕ್ಸಿ ಜಾಡಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾಡಿಗೆ ಹಾಕ್ಕೊಂಡಿದ್ದೀನಿ. 1 ಬಟ್ಲು ನೀರು ಹಾಕ್ಕೊಳ್ಳೋಣ. ಅದಕ್ಕೆ ಮಸಾಲ ಏನೇನು ಬೇಕು ನೋಡಿ. 2 ಇಂಚು ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಉಪ್ಪು ರುಚಿಗೆ ಇಷ್ಟು ಹಾಕ್ಕೊಂಡು, ನೀವು ಗ್ರೀನ್ ಚಿಲ್ಲಿ ಬೇಕಾದ್ರೂ ಹಾಕ್ಕೋಬೋದು. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೇಮ್ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಇವಾಗ ಇದನ್ನು ರುಬ್ಕೊಂಡಿದ್ದೀನಿ ನಾನು ನೋಡಿ, ತೋರಿಸ್ತೀನಿ ನಾನು. ಅದಕ್ಕೆ ರುಬ್ಕೋಬೇಕು. ಇಟ್ಟಿದ್ದೀನಿ. ಬೌಲಲ್ಲಿ ಹಾಕ್ಕೊಳ್ಳೋಣ. ಸೇಮ್ ದೋಸೆ ಇಡ್ಲಿಕ್ಕೆ ರುಬ್ತೀವಲ್ಲ ಅದೇ ಥರ ಹಾಕ್ಕೋಬೇಕು. 1 ಚಿಟಿಕೆ ಹಿಂಗು, ಯಾಕಂದರೆ ಕಾಬೂಲಿ ಚೆನ್ನ ಹಾಕಿದ್ದೀವಲ್ಲ, ಹಿಂಗೆ ಹಾಕೋದು ಒಳ್ಳೆಯದು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಗ್ಯಾಸ್ ಏನು ಇದಾಗಲ್ಲ, ಅದಕ್ಕೋಸ್ಕರನೇ ಹಿಂಗೆ ಹಾಕೋದು. ಸ್ವಲ್ಪ ಮಿಕ್ಸಿ ತೊಳೆದಿಟ್ಟಿರೋ ಅಂಥ ನೀರು ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೋಬೇಕು. ಸೇಮ್ ದೋಸೆ ಹಿಟ್ಟಿನ ಅದಕ್ಕೆ ಬೇಕಿದು. ಭಾಳ ಅದ್ಭುತವಾಗಿರುತ್ತೆ ದೋಸೆ ಕಾಯಿ ಚಟ್ನಿ ಜೊತೆಗೆ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಕಮ್ಮಿ ಇರ್ಬೋದು. ಸಾಲ್ಟ್ ಹಾಕ್ಕೊಳ್ಳಿ, ಕಲ್ಲುಪ್ಪೆಲ್ಲ ಹಾಕ್ಬೇಡಿ. ಇದು ಬ್ಯಾಟರ್ ಇವಾಗ ರೆಡಿಯಾಗಿದೆ. ಇದು ದೋಸೆ ಮಾಡೋದು ಇವಾಗ ನೋಡಿ. ಅದಕ್ಕಿರಬೇಕು. ನೀವು ಇದೇ ಬ್ಯಾಟರ್ಗೆ ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಆನಿಯನ್, ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ನೀವು ಇಡ್ಲಿ ಮಾಡ್ಬೋದು. ಬಹಳ ಅದ್ಭುತವಾಗಿರುತ್ತೆ ಇಡ್ಲಿ ಕೂಡ. ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು. ಇಡ್ಲಿ ಮಾಡಿ ಟಿಫನ್ಗೆ ಹಾಕ್ಕೊಡ್ಬೋದು ಸ್ಕೂಲಿಗೆ. ಒಂದು ದೋಸೆ ತವ ಇಟ್ಟಿದ್ದೀನಿ. ಒಂಚೂರು ಎಣ್ಣೆ ಹಾಕೋಣ ತವಾಗೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ಟಿಶ್ಯೂ ತಗೊಂಡು ನೀಟಾಗಿ ಒರೆಸ್ಕೋಬೇಕು ಇದನ್ನು. ಗ್ಯಾಸ್ ಕಡಿಮೆ ಇಟ್ಕೊಳ್ರಿ ತವಕ್ಕಾದ್ಮೇಲೆ. ಅವಾಗೇ ದೋಸೆ ನೀಟಾಗಿ ಬರುತ್ತೆ ಹಾಕೋಕ್ಕೆ. ಇದೇ ಹಿಟ್ಟು ಅಂತಲ್ಲ, ಯಾವ ಹಿಟ್ಟಾದರೂ ಅದೇ ಥರನೇ. ಒಂದು ಚೌಟ್ ನಿಧಾನಕ್ಕೆ ಈ ಥರ ಒತ್ತುಗಾಡಿ, ತುಂಬ ನಿಧಾನಕ್ಕೆ. ಸೇಮ್ ದೋಸೆ ಹಾಕೋ ಥರನೇ ನೋಡಿ. ಭಾಳ ಅದ್ಭುತವಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಮಾಡ್ಬೋದು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬೇಯ್ತಾ ಇದೆ. ಸ್ವಲ್ಪ ಬೇಯಬೇಕಿದು. ದೋಸೆಗಿಂತ ಜಾಸ್ತಿ ಬೇಯಬೇಕು, ಯಾಕಂದರೆ ಕಾಬೂಲಿ ಚೆನ್ನ ಎಲ್ಲ ಇದೆಯಲ್ಲ, ಸೀದೋಗಲ್ಲ. ಆದರೆ ಇದು ಬೇಗ ದೋಸೆ ಥರ ಸೀದೋಗಲ್ಲ. ಬೇಯ್ತಾ ಇರುತ್ತೆ. ಬ್ರೌನ್ ಕಲರ್ ಆಗುತ್ತೆ ಅಷ್ಟೇ. ಇವತ್ತು ತಿರುಗಿಸಿ ಹಾಕೋಣ. ಅಂದರೆ ಈ ಕಲರ್ ಬರುತ್ತೆ. ಸುಮ್ಮನೆ ಹಿಂಗೆ ಮೇಲೆ ಒಂದು ಟೈಮಿಂದ ಅನ್ನಿ. ತೆಗ್ಗು ಉಬ್ಬು ಇರುತ್ತಲ್ಲ, ಅದೆಲ್ಲ ಇನ್ನೂ ನೀಟಾಗಿ ಬೇಯುತ್ತೆ. ಬೇಯಬೇಕಾದ್ರೆ ಮಾತ್ರ. ತಿರುಗಿಸಿ ನೋಡೋಣ.
ಇನ್ನೊಂದು ಸ್ವಲ್ಪ ಬೇಯಬೇಕು, ತಿರುಗಿಸಾಕೋಣ. ಇವಾಗ ರೆಡಿಯಾಗಿದೆ ದೋಸೆ ನೋಡಿ. ಈ ಅದಕ್ಕೆ ಬೇಯಬೇಕು. ಇವಾಗ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಬಿಸಿ ಬಿಸಿ ತಿಂದ್ರೆ ಅಂತೂ ಗರಿ ಗರಿಯಾಗಿದೆ. ಸ್ವಲ್ಪ ಒರೆಸ್ಕೊಳ್ಳೋಣ. ಇದು ಒಂದು ದೋಸೆ ಆಗಿದೆ. ಇವಾಗ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕು ನಾವು. ಥರ ಮೆತ್ತಗೆ ತಿರುಗಿಸಾಕೋಣ. ನೋಡಿ ತಳ ಎಲ್ಲ ಹಿಡಿತನ ಚಾನ್ಸೇ ಇಲ್ಲ. ಅಷ್ಟು ನೀಟಾಗಿ ಬರುತ್ತೆ. ಮಾತ್ರ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಹಾಕ್ಕೋಬೋದು. ಅಷ್ಟು ಅದ್ಭುತವಾಗಿ ಬರ್ತಾಯಿದೆ. ಎಲ್ಲ ದೋಸೆ ಇದೇ ಥರ ನಾನು ಮಾಡ್ಕೊತೀನಿ.